ನಾ ಭಾಳ ದಡ್ಕೊಂಡ್ ಬಂದೇನಪ್ಪ. ನಾ ಒಳಗೆ ಹೋಗಿ ಮಕ್ಕಂತೇನ ನೀನು ಮಕ್ಕವ ಮತ್ತ ನಾ ಏನ್ ಮಾಡಿ ನೀ ಇವತ್ತು ಮಚ್ಚದಾನಿ ಕಟ್ಟು ಬಾ ಹೋಗದೆ ನಿಮ್ಮ ಕಡೆ ತಕೊಂಡು ಹೋಗ. ಮಂದಿ ಮನೆಯಾಗ ಪಾಠ ಮಾಡ್ತಾ ನಿಂತಿಲ್ಲ ಏನು ಇವತ್ತು ನನ್ನ ಬರ್ತಡೆ ಏನ್ ಕಾಣಿಕೆ ತಂದಿರಿ? ಈ ಪರಿಸ್ಥಿತಿ ಒಳಗೆ ಏನ್ ಬರಲ್ಲ. ನಾಚಿಕೆ ಬರಂಗಿಲ್ಲ. ಹೆಣ್ಣು ಮಕ್ಕಳು ಮುಂದೆ ಹಿಂದ ಮಾತಾಡಕ್ ನಾಚಿಕೆ ಬರಂಗಿಲ್ಲ. ಹೆಣ್ಮಕ್ಳಲ್ಲಿ ನಾನು ಹೇಳ್ತೇಕೆ ಅದ ಒಂದು ಹೆಂಡತಿಗೊಂದು ಕಾಣಿಕೆ ತಂದು ಕೊಡ್ಬೇಕನ್ನೋದು ಗೊತ್ತಾಗ್ಲಿಲ್ಲ. ಕಾಣಿಕೆ ತನದಲ್ಲಿ ಪೌರ್ಣಕಾದ್ರೂ ಒಂದು ವಿಶ್ ಮಾಡಬಾರ್ದ? ನೆಪ ಹೆಂಡತಿ ಮ್ಯಾಗ ನಿನಗ ಪ್ರೀತಿ ಇದ್ರ ಕುಸ್ಕಿನ್ ಟ್ಯಾಕ್ಟರ್ ಹಿಡಿದು ಬಂದಾದ್ರೂ ಕಾಣಿಕೆ ಕೊಟ್ಟು ವಿಶ್ ಮಾಡ್ತೀರಿ. ನಿನಗ ಪ್ರೀತಿನ ಇಲ್ಲ. ನೀ ಪೆಟ್ರೋಲ್ ಹೋಗಿ ಬೆಂಕಿ ಹಚ್ಚಕ್ ಹೋಗ್ಬಾರ್ದು. ಬೆಂಕಿ ಹಚ್ತಾನ ಇದ್ದದ್ದು ಹೇಳಕತ್ತಾನ. ಈಗ ಬಂದಿ ಇಲ್ಲ ಇಲ್ಲೇ ಅದೇ ಇಲ್ಲ. ಈಗಾಗ್ಲೂ ಒಂದು ವಿಶ್ ಮಾಡ್ಬೇಕು. ಇವ ಮಾಡ್ಯಾನಿಂದ ನಾ ಯಾಕೆ ಮಾಡ್ಬೇಕು? ಅಂದ್ರ ನಾವು ಊಟ ಮಾಡಿದ್ರ ನೀನು ಹೊಟ್ಟೆ ತುಂಬತ್ತನು? ನೀನು ಊಟ ಮಾಡಕತ್ತಿಲ್ಲ. ಏನಂದ್ರೆ ನೀನು ತಿಳಿದ ಮಾತು ತಿಳಿಸ್ಕೊಡಪ್ಪ ಅಂದೆ. ನೀವು ಊಟ ಮಾಡೋವರೆಗೂ ನಾವು ಊಟ ಮಾಡೋದಿಲ್ಲ ಅಂತ ಗೊತ್ತಿತ್ತು ಇಷ್ಟು ಲೇಟ್ ಆಗಿ ಬಂದೆ. ನಾವು ಊಟ ಮಾಡೇ ಬಂದೆ. ನಾನು ಉಪವಾಸ ಬಂದೆ. ನಾವು ಗಂಡ ಮಕ್ಕಳು ಡಾಬಾದಾಗ ಹೋಗಿ ಹೊರ ತುಂಬ ಊಟ ಮಾಡಿ ಬರ್ತೀವಿ. ಹೆಣ್ಮಕ್ಳು ಏನ್ ಮಾಡ್ಬೇಕು? ಹೆಣ್ಮಕ್ಳು ಹೊಯ್ಕೊಂಡು ಹೋಗ್ಬೇಕು. ನಿಮ್ಗೆ ಏನಾಗಬೇಕು? ನಮ್ಮ ಗಂಡ ಹೆಂಡತಿ ಸಂಸಾರದ ಹುಳಿಯಿಂದ ಹೋಗ್ಬಾರದೆ. ನಾಳೆ ಈ ಶಾಪ ನಿನ್ನ ಮಕ್ಕಳಿಗೂ ತಡ್ತೈತೆ ನೋಡ್ಲಿ. ಬೈಕೊಂಡು ಹೋಗ್ಲಿ ಮಕ್ಕಳು. ಯಾರಿಗ್ ಬೇಕಾಗ್ಯಾರ ಮಾಡ್ಯ ಮಾಡಲ್ಲ. ನಿನಗೆ ಬುದ್ಧಿ ಇಲ್ಲ. ನಿನ್ ತಡಸಲಾಗಿ ನೀವು ಊಟ ಬಿಟ್ಟು ಹೋಗ್ಬೋದು. ಹೊರತು ಊಟ ಮಾಡು. ಕಣ್ತು ಮನಿಂತಿ ಮಾಡು. ಆರಾಮಿರು ಚಂದಿರು. ಕಣ್ತು ಮನಿಂತಿ ಮಾಡು. ಇದು ಬೇಕಾದ್ರೆ ತಿಂತೈತಿ ಬ್ಯಾಡಂದ್ರ ಲಾಭ ಮಕ್ಕಳು. ಮದುವೆ ಆದ ಎಲ್ಲ ಹೆಣ್ಮಕ್ಕಳನ್ನ ನಿನ್ನ ಹತ್ರನ ಕಳಿಸ್ಕೊಡ್ತೀನಿ. ಎದಕ್ಕ ನಾನೇ ಕಲಿಯಾಕ ಚಂದ ಬೋಧನೆ ಮಾಡಕತ್ತೀರಿ. ಆಕಿಗೆ ಹೋಗು ಊಟ ಮಾಡು, ಹೊಟ್ಟೆ ತುಂಬ ಊಟ ಮಾಡು, ಹೊಟ್ಟೆ ತುಂಬ ನಿದ್ದೆ ಮಾಡು. ಇದು ಬೇಕಾದ್ರೆ ತಿಂತೈತಿಲ್ಲ ಡಬ್ ಮಕ್ಕಂತೈತೆ. ಏಯ್ ಹಿಂದಿ ಮನೆಯಾಗ ನೆಬ್ಬಿದಂತ ಇದು ಪುರಾಣ ಬಿಗಿಯಕ್ಕೆ ಹೋಗಬೇಡ. ಮನೆಗೆ ಹೋಗ. ಏನು ಮನೆಗೆ ಬಂದರೆ ಭಾಳ ಚಂದ ಮರ್ಯಾದೆ ಕೊಡ್ತಿ ಹೇಳು. ಅವ ನನ್ನ ಬರ್ತಡೇ ವಿಶ್ ಮಾಡಕ್ ಬಂದಾನ. ಬರೋಬ್ಬರಿ 1.5 ತಾಸಾಯ್ತು ನಾನು ನಿನ್ನ ದಾರಿ ಕಾಯಕತ್ತು. ನಾವು ಊಟ ಮಾಡಿಲ್ಲ ಅಂತ ಅವನು ಊಟ ಮಾಡಿಲ್ಲ. ಅಲ್ಲದೆ ನೀ ನಾನು ಹೇಳ್ತೀನಿ, ನನ್ನ ದಾರಿ ಕಾಯ್ತೀನಿ. ಇನ್ನೇನು ಸಂಬಂಧಿವ ಕಾಯಕತ್ತಲಿವ? ನನ್ನ ಒಳ್ಳೇದಾಗ್ಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡು ಊರು ತುಂಬ ಪೇಡೆ ಹಂಚಿ ನನಗೂ ಪೇಡೆ ತಿನ್ನಿಸ್ತ. ಮತ್ತೆ ಹೊಟ್ಟೆ ಸಿಗ್ತೈತಿ ತಿನ್ಸಿದಲ್ಪ ನೋಡು. ನನಗೆ ಯಾಕೆ ಸರಿಯಾಗಿ ಬಂದ್ಬಿಟ್ಟೈತಿ? ಸಂಶಯ ಪಡಬಾರ್ದು ಅಂತಂದ್ರೆ ಸಂಶಯ ಪಡಂಗ ಮಾಡ್ತೀನಿ. ಅಂದ್ರೆ ನಿನ್ನ ಮಾತಿನ ಅರ್ಥ ಆ ದೇವರಿಗೆ ಒಬ್ಬಟ್ಟಿಗೆ ಒಳ್ಳೇದಾಗಲಿ ಅಂತೇಳಿ ನಾ ಬೇಡ್ಕೊಂಡಂಗೆಲ್ಲ ಇದು ನನ್ನ ತಪ್ಪ. ಸಾಲ ಸೂಲ ಮಾಡಿ ಊರು ತುಂಬಾ ಪೇಡೆ ಹಚ್ಚಿದ್ದೆಲ್ಲ ಇದು ನನ್ನ ತಪ್ಪ. ನಾನು ತಿನ್ನಲಾದ 3 ಪೇಡೆ ಇವಳಿಗೆ ತಿನ್ಸಿದ್ದೆಲ್ಲ ಇದು ನನ್ನ ತಪ್ಪ. ಹೇಳು ಹೇಳು, ಇದ್ರಾಗ ನಂದು ಯಾರು ತಪ್ಪು ಬಂದ್ರಿ? ನೀ ನಮ್ಮ ಮನೆ ಕಾಲಿಟ್ಟಿದ್ದ ಸಾಕ. ಗಂಡ ಹಿಂದಿ ನಡಬರ್ಗ ಸಂಶಯ ಹುಡುಕಂತ ಆ ಸಂಸಾರ ಭಾಳ ದಿನ ಬಂದ್ಬಿಟ್ಟಿಲ್ಲಂತ. ನೀನು ಯಾಕೆ ಬೇಕು ಇಂಥ ಮುಚ್ಚಿನಂತ ಹೆಣ್ಣತಿ? ಏನು ಸಮಾಧಾನ ಆಗ್ತಾನಪ್ಪ? ಇನ್ನೂ ಆಗಿಲ್ಲ. ಇನ್ನೂ ಆಗೋಲ್ದ? ಒಂದು ಕೆಲಸ ಮಾಡು, ಕಳಿಸ್ಕೊಡ್ತೀನಿ, ಮನೆ ಕರ್ಕೊಂಡು ಹೋಗ್ಬಿಡು ಅಂತ. ಕಳಿಸ್ಕೊಡ್ತೀನಿ, ನಾನು ಹೋಗ್ತೀನಿ. ಏ ಸುಜಾತ, ನೀವು ಮನೆಗೆ ಹೋಗಿ. ಹೌದು, ನೀ ಹಂಗೂ ಅಂತಿ ಹಿಂಗೂ ಅಂತಿ. ನಾ ಅವನ ಜೊತೆ ಹೋಗಿ ತೋರಿಸ್ತೀನಿ. ಅದೇನು ಮಾಡ್ಕೊಂತೀಯ ಮಾಡ್ಕೊ ಹೋಗ.
ಗುಜ್ಜಿಗಿಚ್ಚಾಗಿ ಹೋಗಲಿ. ಇದು ನಿನ್ನ ಮನಿ. ಹಾ ವಾಪಸ್ ನೀ ನನಗ ಕರೆದೆ ಅಂದ್ರ ಕರೀದ ಮರೆ ಕರೆಯೋ ಪ್ರಸಂಗ ಬರ್ತೈತಿ. ಯಪ್ಪ ಕರೆದದ್ದಾದ್ರೆ ನಾನು ನಮ್ಮ ಅಪ್ಪಗನ ಹುಟ್ಟಿಲ್ಲ ಹೋಗುತ್ತೆ. ಇನ್ನು ಮುಂದೆ ಮಾಡಿಲ್ಲ ಮೊನ್ನೆ ತೊಳಸ್ಕೊಂಬಂದೆ ನಾನು. ಈ ಮಾತು ನೆನಪಿನಾಗ ಇಟ್ಕೋ. ಸಾವಿರಾರು ಮಾತು ನೆನ್ಪಿಟ್ಟಿರ್ತೇನೆ, ಇದೊಂದು ಮಾತು ನೆನ್ಪಿಟ್ಕೊಳ್ಳ. ಗುಡ್ ಬಾಯ್. ಗುಡ್ ನೈಟ್. ಗುಡ್ ಬಾಯ್ ಹೇಳಿದ್ದೆ ನಾ, ಗುಡ್ ನೈಟ್ ಹೇಳಕತ್ತೇನೆ. ಹೋಗು ಟುಮಾರೋ 10 o'clock ಗುಡ್ ಮಾರ್ನಿಂಗ್ ಮೆಸೇಜ್. ಜಗ್ಗಪ್ರೇಷನ್ ಮಗ ಚಂದ ಹುಡುಗಿ ನೋಡಿ ಮದುವೆ ಮಾಡ್ಕೊಂಡು ಧಾನ್ಯ ಇವ್ರು ಅವ್ರಿಗೆ ಮಂದಿ ಹೆಂಡ್ರಿಗೆ ಕಂಡು ಬರ್ತಾರೆ ಅವ್ರು. ಪ್ರಥಮ ರಾತ್ರಿ ಹಿಂಗೆ ಹಚ್ಕೊಂಡಿನ ಪ್ರಥಮ ರಾತ್ರಿ ಬೆಂಕಿ ಹಚ್ಚಿದ ನೀರು ಕರ್ತಂದ್ರೆ ಹೌದಂತ ಅಡಿ ಒಳಗೆ ಹೋಗೋದು ನಾ ಬರಂಗಿಲ್ಲ. ಅಯ್ಯ ಮಾಡೈತೆ ಬರಂಗಿಲ್ಲ 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 ಕಾಲು ಮುಟ್ಟಕೋಬೇಡಿ, ಎಂಬತ್ತು ಮಾಡಲು ಬಾಯಿ ದಯವಿಟ್ಟು ನನಗ ನಿನಗ ಆ ಹನುಮನ್ ಜೊತೆ ಮದುವೆ ಮಾಡಿಸಿ ಕೊಟ್ಟ ಕಳಿಸು ಅಂತ ನನ್ನ ಕೈ ಮುಗಿದು ಕೇಳ್ತೀನಿ. ಏನ್ ಮಾತಾಡಕತ್ತಿದ್ದೀರ? ಹಾಗೆಲ್ಲ ಮಾತಾಡಕ್ ಹೋಗ್ಬೇಡಪ್ಪ. ನಿನ್ ಮೇಲೆ ಬಹಳ ಪ್ರೀತಿ ಇಟ್ಟಿರಲಿಲ್ಲ. ನನಗೆ ಮೋಸ ಮಾಡಕ್ ಹೋಗ್ಬೇಡ ಬಿಡು. ರೈತರಿಗೆ ಮೋಸ ಮಾಡೋದು, ಬಸವಣ್ಣನ ಬಾಯಾಗ ಮಣ್ಣು ಹಾಕೋದು ಎರಡೂ ಒಂದೇ. ಬೇಕಿದ್ರೆ ನಾನು ನಿನ್ನ ಕೈ ಮುಗಿತೇನೆ, ಇಲ್ಲ ಖಾಲಿ ಬೀಳೋದು ಬೀಳ್ತೇನೆ. ಊರಾಗ ನಾನು ಮರ್ಯಾದೆ ಕಡಿಬೇಡದು. ಮರ್ಯಾದೆ ಇದನ್ನ ನೀ ಮೊದಲು ತಿಳ್ಕೊಬೇಕಾಗಿತ್ತು. ನನ್ನ ತಂದೆ ತಾಯಿ ಬಡವರದಾರಂತ ಹೇಳಿಲ್ಲ. ಅವ್ರು ಕೇಳಿದಷ್ಟು ರೊಕ್ಕ ಕೊಟ್ಟು ನನ್ನ ಮದುವೆಯಾಗಿ ಬಂದಲ್ಲ, ಆವಾಗ ನೀ ಇದನ್ನ ತಿಳ್ಕೊಬೇಕಾಗ್ತದೆ. ಅವರೆಷ್ಟು ಕೇಳಿದ್ರು ನಾ ಎಷ್ಟು ಕೊಟ್ಟೇನಿ? 10 ಲಕ್ಷ ಕೊಟ್ಟೆ ಅಂತ 12 ಲಕ್ಷ ಕೊಟ್ಟೇನಿ. 2 ಲಕ್ಷ ತಿಂದ ನೋಡಿ ನಿಮ್ಮಪ್ಪ. ಏನ್ ಮಾಡೋದು, ನಮ್ಮವ್ರ ನಮ್ಗೆ ಆಗಿ ಬರಲ್ಲ. ಮದುವೆ ಆಗ್ಬೇಕಾದ್ರೆ ನೀನು ಒಪ್ಪಿಗೆ ಆಯ್ತು ಇಲ್ಲೋ ಅಂತ ನನಗೆ ಒಂದು ಮಾತಾದ್ರೂ ಕೇಳಿದೆ. ತಾಳಿ ಕಟ್ಟ ಬಂದು ಜೋಮ್ ಮಾಡ್ಕೊಂತಿದ್ದಿ. ತಾಳಿ ಕಟ್ಟಿಸ್ಕೊಳ್ಳಿಲ್ಲ ಅಂದ್ರೆ ಉರ್ಲ ಹಾಕೊಂತೀನಿ, ವಿಷ ಕುಡಿದು ಸಾಯ್ತೀನಿ ಅಂದ್ರು. ಅದಕ್ಕೆ ಕಟ್ಟಿಸ್ಕೊಂಡೆ. ಅದಕ್ಕೆ ನಾನು ಕಟ್ಟಿದ್ದೆ. ಅವರು ಆರಾಮದ, ನೀನು ಆರಾಮದಿ. ಏನ್ ಆರಾಮದಿ? ಕುಂತ್ರು ಸಂಶಯ, ನಿಂತ್ರು ಸಂಶಯ, ಸಂಶಯ 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 ಪಡೋ ಗಂಡನ ಜೊತೆ ಯಾವ ಹೆಣ್ಣು ಜೀವನ ಮಾಡ್ತಾಳೋ? ಸಂಶಯ ಅಲ್ಲದು, ಅತಿಯಾದ ಪ್ರೀತಿ. ನಿನ್ನ ಅತಿಯಾದ ಪ್ರೀತಿ ನನಗೆ ಚಿತ್ತ ಹಿಂಸೆ ಆಗ್ತದೆ. ಅದಕ್ಕೆ ಪೊಲೀಸರ ಕೈ ಕೊಟ್ಟೇನು ನಾನು. ಬಿಡ್ರೋಯಪ್ಪ ಬಿಡ್ರೋಯಪ್ಪ ಅಂದ್ರೆ ಬಿಡವಲ್ರಿ ಅವ್ರು. ನಿಮ್ಗೆ ಹುಟ್ಟೇನು ಬಿಡ್ರೋಯಪ್ಪ ಅಂದ್ರೆ ಬಿಡುವಲ್ಲ. ಹೋಗಿ ಬಿಡು, ನಿಂದು ತಪ್ಪಾಗೈತಿ, ನಂದು ತಪ್ಪಾಗೈತಿ. ನೀನು ಮರೆತು ಬಿಡು, ನಾನು ಮರೆತು ಬಿಡ್ತೇನೆ. ಒಳಗೆ ಹೋಗಂತೀನಿ. ಬರಂಗಿಲ್ಲ ಬರಂಗಿಲ್ಲ ಬರಂಗಿಲ್ಲ. ನೀನು ಇರ್ತಾವಿಡ ಗಂಡ ಗಂಡ ಕರೆಯಕತ್ತೀನಿ, ಬರಂಗಿಲ್ಲ ಬರಂಗಿಲ್ಲ ಅನ್ನಕತ್ತೀರಿ. ಏ ಸಿದ್ಯ, ಆ ಒಣಗಿ ತಂದ ಇಲ್ಲಿ. ನನ್ನ
ಖುಷಿನಿಲ್ಲ ತಾರಾನಿಲ್ಲ. ಪೊಲೀಸರು ಹೇಳಕ್ ಕಳ್ಸ್ಯಾರ ಆಕೆ ಏನಾರ ಆದ್ರೆ ನೀನು ಹೆಣನ ಹೊಡ್ತೇನೆ ಮಕ್ಕಳ ನಾವು ದುಡ್ಡಿಸ್ಕೊಂಡು ಉಳಿತಿದ್ದಿಲ್ಲ ಮನೆ. ಹಲೋ, ಹೇಳಿ. ಡಾಕ್ಟ್ರ ಹೌದು, ಆರಾಮದೇನ? ಡಾಕ್ಟರ್ಗೆ ಆರಾಮಿದ್ದೀರೇನು ಅಂತ ಕೇಳ್ತೀಯಲ್ಲಪ್ಪ ನೀನು. ನೀವು ಮನುಷ್ಯರ ಅಲ್ಲ ಅಂತ ನಾನು ಹೇಳ್ತೇನ. ರೋಗ ರುಚಿ ಬರೋಲ್ಲ ನಿಮ್ಗೆ. ಮನುಷ್ಯನ ಮೇಲೆ ಬಂದೇ ಬರ್ತಾವ, ಏನು ಮಾಡ್ಲಿಕ್ಕೆ ಆಗಂಗಿಲ್ಲ. ಅದಕ್ಕೆ ಕೇಳಿದ್ದು ಆರಾಮಂದಿರನ್ನ ಅಂತಂದು. ಫಸ್ಟ್ ಕ್ಲಾಸ್. ಎಷ್ಟನೇ ಕ್ಲಾಸ್? ಚೆನ್ನಾಗಿದ್ದೇನೆ ಅಂದೆ. ನೀವು ಇದು ಬುಡವಡಿಕೆ ಡಾಕ್ಟರ್ ಅಲ್ಲ? ಅಲ್ಲಪ್ಪ, ಡಾಕ್ಟರ್ ಬುಗುಡಿಕರ್. ಹಾ ಬುಗುಡಿಕ. ಎಸ್. ಯಾರು ಅನ್ಕೊಳ್ತಿದ್ರೇನ? ಏನ್ ಫೋನಲ್ಲಿ ನಿನ್ನ ಮುಖನ ಕಾಣಿಸುತ್ತೆ? ನಾನ್ರಿ ಗುಂಡ, ಬೆಳಕಿಂಡಿ ಗುಂಡ. ಓಹೋ ಗುಂಡ. ಯಪ್ಪ ನಮಸ್ಕಾರಪ್ಪ. ನಮಸ್ಕಾರ. ಯಪ್ಪ ನಮಸ್ಕಾರ ರೀ. ಎಲ್ಲಿದೆ? ನಾನಿಲ್ಲಿ ಪೇಷಂಟ್ ನೋಡಕ್ ಬಂದಿದ್ದೆ ಗುಂಡ. ಬರೀತೀರೇನು ಮನೆಗೆ? ಏನ್ ವಿಷಯ? ನನ್ನ ಹೆಂಡತಿ ಇದ್ದಕ್ಕಿದ್ದಂಗ ಮೂರ್ತಿ ಬಂದಿದ್ದಾಳ. ಕಂಗ್ರಾಚುಲೇಷನ್. ನೀನು ತಂದೆ ಆಗ್ತಾ ಇದೀಯಾ? ಪ್ರಥಮ ರಾತ್ರಿ ಆಗಿಲ್ಲ. ಸುಟ್ಟೋಕ್ಕಿಂತ ಮುಂಚೆ ಕುಳಾಯಿ ಹೊಡಿಸಿದ್ರು. ಯಪ್ಪ ಅದು ಆ ರೀತಿ ಮೂರ್ಛೆ ಬಂದು ಬಿದ್ದಿಲ್ಲಕ್ಕೆ. ಮತ್ತಿನ್ಯಾವ ರೀತಿ? ಅದು ಒಣಗಿ ನೋಡ್ಬಿಟ್ಟಾಳಕ್ಕೆ. ಇದೆ. ಹಾ ಆ ಒಣಕೆಯಲ್ಲಿ ಒಂದು ಸಮಸ್ಯೆ ಇದೆ. ಯಾಕೆ ಸಮಸ್ಯೆ ಇದೆ? ಯಪ್ಪ ನೀವು ಬರ್ತೀರಿಲ್ಲ? ಬರ್ರಿ. ಯಾಕೋ ಕೈಕಾಲು ನಡ್ಕತ್ತಾವ ನೋಡ್ರಿ. ನಾನು ಬರ್ರಿ. ಇಲ್ಲೇ ಇದ್ದೀನಿ. ಹಾ, ಫೋನಲ್ಲಿ ಮಾತಾಡ್ಕೊಂಡು ಬಂದ್ಬಿಟ್ಟೆ ನಾನು. ನೀವು ನಮ್ಮ ಮನೆ ಹಿಂದ ಮುಂದೆ ಓಡಾಡಕತ್ತಿದ್ರಿ. ನನಗೆ ಫೋನಲ್ಲಿ ಏನ್ ಹೇಳಿದೆ? ಪೇಷಂಟ್ ನೋಡಕ್ ಬಂದಿದ್ದೀನಿ ಅಂತ ಹೇಳಿದೆ ತಾನೇ? ಹಾ ಹೇಳಿದ್ರಿ ತಾನೆ. ಹಾ, ನಾನು ಹೇಳಿದೆ ಏನ್ ಹೇಳ್ದಿ? ನನ್ನ ಹೆಂಡತಿ ಮೂರ್ಛೆ ಬಂದು ಬಿದ್ದಾಳ ಅಂತ ಹೇಳಿದೆ ತಾನೆ. ಹಾ, ಇದೇ ಒಣಗಿ ನೋಡಿ ತಾನೆ. ಇದು ನೋಡಿದಕ್ಕೆ ನೀವು ಬಿಟ್ಟಿದ್ದಾಳೆ ತಾನೆ. ಆ ಒಣಗಿ ಕೆಳಗೆ ಇಳಿಸು. ಇಲ್ಲಾಂದ್ರೆ ನಾನು 3 ಸಲ ಕೆಳಗೆ ಬಿಡ್ತೀನಿ ಅಷ್ಟೇ. ಈಗ ನನ್ನ ಹೆಂಡತಿ ನೋಡ್ತೀನಿ ತಾನೆ. ಅದಕ್ಕೆ ಬಂದಿರುವ ನಾನು. ನಾನು ಮಲ್ಕೊಂಡಾಗ ತಾನೆ. ಸುಜಾತ ನಿಮ್ಮ ಅವ್ವ ಬಂದ ನೋಡಿದ್ರಿ? ಏಯ್ ನಿಮ್ಮ ಅವ್ವ ಬಂದ ನೋಡಿ. ಬಳಿ ಹಿಡಿಸ್ತಾಳ ಅಂತ ಹೇಳು. ಇದರ ರೋಗ ಐತಾನೆ ಚಟ್ ಕಟ್ಟಿದ್ಬಿಟ್ಟೆ. ಕೊಡ್ರಿ ಅಂತ ಹೇಳಿದೆ. ಏನಾಗೈತೆ ಆಕಿಗೆ? ಗುಂಡ. ಯಪ್ಪ ಏನಾಗಿದೆ ಅವಳಿಗೆ? ಅಯ್ಯೋ ಶಿವ. ಅಲ್ರಿ ಯಪ್ಪ ಅಲ್ಲಿಂದ ಬಂದ್ರಿ, ಹೋಗಿ ಪರೀಕ್ಷೆ ಮಾಡಿ ಓಡಾಡಿದ್ರಿ. ಒಂದು 3 ಸತಿ ಹಿಂಗಿದ್ರಿ. ನನ್ನ ಕೇಳಕತ್ತಾರೆ ಗುಂಡ ಏನಾಗಿದೆ ಅವಳಿಗೆ? ಡಾಕ್ಟರ್ ನೀವ ನಾನ? ಆಗಲ್ಲ ಗುಂಡ. ಈಗ ನಾನು ಹೋಗಿ ಚೆಕ್ ಮಾಡಿದಾಗ ಯಾವ ರೋಗದ ಲಕ್ಷಣನೇ ಕಾಣಿಸ್ಲಿಲ್ಲ. ಯಾವ ರೋಗನೇ ಇಲ್ಲ ಆಕಿಗೆ. ಮತ್ತಿನ್ನೇನು? ಬರೀ ಒಣಗಿ ಹಿಂಗೆ ಎತ್ತಿದೆ. ಹಾ, ಅಮ್ಮ ನೀನು ಒಣಗಿ ಯಾಕೆ ಗುಂಡ? ಯಪ್ಪ ಏನದು ರಕ್ತ? ಎಲ್ಲಕ್ಕಲ್ವ ಯಪ್ಪ. ಮತ್ತಿನ್ನೇನು? ಖಾರ ಪುಡಿ ಎಣ್ಣೆ ಅಂತ. ಕಾಡ್ಪುಡಿ ಎಣ್ಣೆ ಅಲ್ಲೇ ಕಟ್ಕೊಂಡಿ ಹಚ್ಕೊಂತಾರಲ್ಲ ಹಚ್ಚಾರ ನಿನ್ನೆ ಸನ್ಮಾನ ಇಟ್ಕೊಂಡಿದ್ರು. ನಾನು 5 ಮಂದಿ ಸೇರಿ ಸನ್ಮಾನ ಮಾಡ್ಯಾರ. ನನ್ ಬರಬರ್ತ 10 ಮಂದಿ ಕಾಣಕತ್ತಿದ್ರು. ನನ್ನ ಮೂಲಾಧಾರ ಚಕ್ರನ ತಿರುಗಿಸ್ಯಾರ. ಹೌದ್ರಿ. ಇಂತ ಅದ್ದೂರಿ ಸನ್ಮಾನ ಎಲ್ಲಿಟ್ಕೊಂಡಿದ್ರು? ಪೊಲೀಸ್ ಸ್ಟೇಷನ್ದಾಗ. ಪೊಲೀಸ್ ಸ್ಟೇಷನ್? ನೋಡ್ರಿಪ್ಪ ಹಾಗಾದ್ರೆ ಚೆಕ್ ಮಾಡೋಣವಾ? ಮಾಡ್ತೀನಿ.
ಮಾಡ್ತೀರಾ ಮಾಡಿ ಇಲ್ಲೆಲ್ಲ ಅಲ್ಲಿ ನೀವು ಮಾಡ್ಕೊಂಬರ್ರಿ ನಮ್ಗೆ ಓಡಾಡಕ್ಕಾಗಲ್ಲಪ್ಪ ಹನುಮ ಯಾರಲ್ಲ ಗುಂಡ ಯಾಕ ಈ ಹನುಮ ಅಂದ್ರೆ ಯಾರು ಆಕೆಯ ಗಂಡನ ಆಕಿ ಗಂಡ ಗುಂಡ ನಾನು ಹೌದಾ ಹಾ ಮತ್ತೆ ಈ ಹನುಮ ಅಂದ್ರೆ ಯಾರು ನಮ್ಮ ಮನೆ ದೇವ್ರಿ ಮನೆ ದೇವರು ಮನೆ ದೇವರು ಅಂದ್ರೆ ಕಾಯ್ಬೇಕು ಮತ್ತೆ ಕಾಡ್ತಾ ಇದ್ದಾರಲ್ಲ ಯಾಕೆ ಕಾಣಕತ್ತದೇನ್ರಿ ಹೌದು ಹೊರ ಹೋಗಿ ಕಾಣಕತ್ತ ಯಾವ ಮಂಗ್ಯ ಮಗ ಹೋಗ್ಬಿಡ್ರಿ ಈಗ ಆ ಮಂಗ್ಯನ ಮಗನನ್ನೇ ಕರಿ ಇವ ಯಾಕ್ರಿ ಅವ ಬಂದ್ರ ಆಕೆ ಬದುಕ್ತಾಳ ಇಲ್ಲ ಸಾಯ್ತಾಳ ನೀ ಜೈಲಿಗೆ ಹೋಗ್ತಿ ಸಾಯಿ ಒಳಗ್ರಿಪ್ಪ ಹೌದಾ ವರ್ಷ ಮಟ್ಟ ಇಲ್ಲೇ ಐತ್ರಿ ಅವ ನಾನ ಬೈದು ಕಳ್ಸ್ಯಾನ ಆಮೇಲೆ ಶಪಥ ಮಾಡ್ಯಾನ್ರಿ ಏನಂತ ಇನ್ನೊಮ್ಮೆ ನಮ್ಮ ಮನೆ ಕರೆದಿದ್ದಾದ್ರೆ ನಮ್ಮ ಅಪ್ಪಗನ ಹುಟ್ಟಿಲ್ಲ ಅಂತ ಅಷ್ಟೇ ತಾನೇ ಅಷ್ಟೇ ಈ ಒಂದ್ ಕೆಲಸ ಮಾಡು ಏನು ಈಗ ನೀ ಅವನಿಗೆ ಹುಟ್ಟಿಲ್ಲ ಅಂತ ತಿಳ್ಕೊಳ್ಳಿ ವೆರಿ ಸಿಂಪಲ್ ಸಿಂಪಲ್ದಾಗ ಅವ ಹುಟ್ಟಿಬಿಟ್ಟೆ ಎಲ್ಲಿ ಹೋಗಲ್ಲ ಇಲ್ಲೇ ಇರ್ತಾನ್ರಿ ಅವ್ರ ಮನೇನ ಮಾಡ್ತೇನೆ ಮಗ ಮನೆ ಮುಂದೆ ಯಾರೋ ಶಪಥ ಮಾಡಿದ್ರು ನಾನ ಏನಂತ ಇನ್ನೊಮ್ಮೆ ಕರೆದಿದ್ದಾದ್ರೆ ನಮ್ಮ ಅಪ್ಪಗನ ಹುಟ್ಟಿಲ್ಲ ಅಂತ ಈಗ ನಾ ಡಾಕ್ಟ್ರಿಗೆ ಹುಟ್ಟೇನಿ ನೋಡಿ ಇವ್ರ ಏ ಅಂದ್ರೆ ನೀ ಬಿ ಅನ್ನು ಹೋಗು ನಮಸ್ಕಾರ ಹನುಮ ಅಂದ್ರೆ ನೀನೇನಾ ಹೋಗು ಆಕೆಯ ಕಿವಿಯಲ್ಲಿ ನಿನ್ನ ಧ್ವನಿ ಕೇಳಿಸು ಹೋಗಿ ಸ್ಪರ್ಶ ಮಾಡು ಮಿಲ್ಟ್ರಿ ಆಗಿದ್ರು ಅದಕ್ಕೆ ಆ ನಮ್ಮನ್ನ ಕರೆಕ್ಟ್ ಮಾತಾಡ್ತಾರೆ ಸ್ಪರ್ಶ ಮಾಡು ಅಂದೆ ಅಂದ್ರೆ ಸವರಾಡು ಅಂತ ಯಾಕೆ ನನ್ನ ಕೈಗೆ ಆಗಲ್ಲ ಯಾಕೆ ಇವ ಸಂಶಯ ಮಾಡ್ತಾನ್ರಿ ಇದ್ದೊಂದು ಇಲ್ಲದೊಂದು ಎಲ್ಲ ಹೇಳ್ಕೊಂತಾರೆ ಅವ್ರು ಏನ ಅಂದ್ರೆ ಹರ್ಷನ್ ಮಾಡಂತ ಹರ್ಷನ್ ಅಲ್ಲದು ಸ್ಪರ್ಶ ಮಾಡಿ ಹೋಗಪ್ಪ ಸ್ಪರ್ಶ ಹಾಗಾದ್ರೆ ಹೀಗಂದ್ರೆ ಈಗ ಹಿಂಗ ಹೋಗಿ ಪೊಲೀಸ್ ಸ್ಟೇಷನ್ಗೆ ಅಕ್ಕಿನ ಸ್ಪರ್ಶ ಮಾಡೋದು ನನ್ನ ಸ್ಪರ್ಶ ಮಾಡಕ್ಕೆ ಎಲ್ಲಿ ಮುಟ್ಲಿ ದೊಡ್ಡ ಮಾತಾಡ್ತಿದ್ರು ನಿನಗೆ ಎಲ್ಲೆಲ್ಲಿ ಮುಟ್ಟಬೇಕು ನನ್ನ ಗಂಡ ಹೇಳುವಂತ ಹೇಳಕತ್ತೀನಿ ಪೊಲೀಸ್ ಸ್ಟೇಷನ್ಗೆ ಯಾರು ಹೋಗಿದ್ರಿ ನಾನು ನಾನು ಹೇಳ್ತೀವಿ ಏನಾಯ್ತು ಮತ್ತೆ ಮುಗಿಸಿ ಅಂತಂದ್ರೆ ನಾ ಹಳ್ಳಿ ಮುಟ್ಟಿದ್ರೆ ನಿಮಗೂ ಹೇಗಿಲ್ಲ ಹೋಗಿಲ್ಲ ಈಗ ನೀ ಮುಟ್ಲಿಲ್ಲ ಅಂದ್ರೆ ಅವ ಹೋಗಿ ಮುಡ್ತಾನೆ ಓ ಡಾಕ್ಟ್ರೇ ಅವು ಇಟ್ಟಿಟ್ಟು ಕಾಗದ ಬಿಟ್ಟು ಓಡ್ತಾರೆ ಅಂದೀಗ ನಿಮ್ಮನ್ನು ಓಡ್ದಂಗೆ ನೀನು ಯಾಕೆ ಹೋಯ್ತಾರೆ ಈಗ ಪೇಷಂಟ್ ನ ಚೆಕ್ ಮಾಡ್ಬೇಕಲ್ಲ ಅವಾಗ ಇವಾಗ ಚೆಕ್ ಮಾಡ್ಲೇಬೇಕು ನೀವು ಸರಿಯಾಗಿ ಯಾವ ಎಣ್ಣೆ ಹಚ್ತೀರಿ ಇವ್ರನ್ನ ದಟ್ಟವಾಗಿ ಬಿಡೋದು ಈಗ ಹೋಗಲಿ ಮುಟ್ಟು ಹೋಗಲಿ ಅಂದೆ ಸುಜಾತ ಯಾರು ಹೋಗಿದ್ರಿ ಪೊಲೀಸ್ ಸ್ಟೇಷನ್ಗೆ ನಾನು ಹೋಗಿದ್ದೇನೆ ಏನಾಯ್ತು ಭಾಳ ಹೊತ್ತು ರೀಲ್ಸ್ ಮಾಡಿಲ್ಲಲ್ಲ ಎಲ್ಲಾದ್ರೂ ದೂರ ಓಡೋಗೋಣ ಆಧಾರ್ ಕಾರ್ಡ್ ತುಂಬ ಗುಂಡ ಯಪ್ಪ ಬೇಕಿತ್ತು ಬಿಡು ನಾನ್ ಹೇಳಿದ್ದು ಒಣಗೇನಲ್ಲ ಅವ್ರಿಬ್ರನ್ನ ಬಿಟ್ಬಿಡು ಅಂತ ಹೇಳಿದ್ದು ಯಪ್ಪ ಯಾಕ್ರಿ ಯಾಕ್ರಿ ಅಂದ್ರೆ
ನೀ ಇದಕ್ಕ ಬಂದೇನ ಗಂಡ ಹೆಂಡತಿನ ಒಂದು ಕೂಡಿಸ್ತಾರ ಅಂತ ನೀವು ಬಿಟ್ಟು ಬಿಡು ಎಪ್ಪ ಹಚ್ಚಿ ಹೋದ್ರಾಕತ್ತೆ ನೋಡಿಕೊಂಡ ಹರಿಯುವ ನೀರನ್ನ ಬೀಸುವ ಗಾಳಿಯನ್ನ ಉದಯಿಸುವ ಸೂರ್ಯನನ್ನ ಯಾರೂ ತಡೆಯಕ್ಕಾಗೋದಿಲ್ಲ. ಅದೇ ರೀತಿ ಅವರಿಬ್ರು ಪ್ರೀತಿ ಮಾಡ್ತಾ ಇದ್ದಾರೆ. ನೀನೇ ತಡಿಸಿ ಅವರಿಬ್ರು ಜೋಡಿ ಹಕ್ಕಿಗಳು ಹಾರಾಡ್ತಾ ಇರ್ಲಿ, ತಡಿಬೇಡ. ನೀವು ಹಾರೋ ಹಕ್ಕಿಗಳಂತ ಬಿಟ್ಟು ಬಿಡು ನೀವು ಮಾಡ್ತು ಬಿಡು 100 ವರ್ಷ ಸುಖವಾಗಿ ಬಾಳ. ದಾನದಲ್ಲಿ ಯಾವ ದಾನ ಶ್ರೇಷ್ಠ? ಅನ್ನದಾನ ಶ್ರೇಷ್ಠ, ರಕ್ತದಾನ ಶ್ರೇಷ್ಠ, ಕಣ್ಣು ದಾನ ಶ್ರೇಷ್ಠ. ಹೌದು, ಇದನ್ನೆಲ್ಲ ಮೀರಿ ಹೆಂಡತಿ ದಾನ ಅದೊಂದು ದಾನ ಐತೆನ? ನೀವೆಲ್ಲ ಬರೋಬರಿಲ್ಲ. ರೊಕ್ಕಿರಂತ ನಮ್ಮಂಥ ಮುದುಕರು ಇಂಥ ಹುಡುಗಿಯರನ್ನ ಮದುವೆ ಮಾಡ್ಕೊಂಡ್ಬಿಟ್ರೆ ದಾನ ಮಾಡೋದ ನಾವು ಏನು ಮಾಡೋಕ್ಕಾಗಲ್ಲ. ಶಿವನಿಚ್ಛೆ. ಕರ್ಕೊಂಬ